ವೀಕ್ಷಕರೇ ನಮಸ್ಕಾರ. ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವ ಬಿ.ವೈ. ವಿಜಯೇಂದ್ರ ಅವರನ್ನು ಬದಲಿಸಬೇಕು ಮತ್ತು ಈ ಸ್ಥಾನವನ್ನು ಬೇರೊಬ್ಬ ನಾಯಕರಿಗೆ ಅಂದ್ರೆ ಎಲ್ಲರನ್ನು ಒಟ್ಟಿಗೆ ಕರೆದೊಯ್ಯುವ ನಾಯಕನಿಗೆ ಪಟ್ಟ ಕಟ್ಟಬೇಕು ಅಂತ ಬಿಜೆಪಿಯಲ್ಲಿನ ರೆಬಲ್ಸ್ ಟೀಮ್ ಅದೇ ರೀತಿ ತಟಸ್ಥ ಬಣದ ನಾಯಕರು ಹಗಲಿರುಳು ಪ್ರಯತ್ನ ಮಾಡುತ್ತಿದ್ದಾರೆ. ಆದ್ರೆ ಈ ಎರಡು ತಂಡಗಳ ಪ್ರಯತ್ನಕ್ಕೆ, ಈ ಎರಡು ತಂಡಗಳ ಹೋರಾಟಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. ಈ ತಂಡಗಳ ನಾಯಕರು ದೆಹಲಿ ಭೇಟಿ ಮಾಡಿದ್ದಾರೆ ಹೊರತು, ಮನವಿಗೆ ಕಿವಿಯಾಗಿದ್ದಾರೆ ಹೊರತು ಯಾವುದೇ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಬಂದಿಲ್ಲ. ಯಾಕಂದ್ರೆ ಈಗಾಗಲೇ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇದರಿಂದಾಗಿ ತಟಸ್ಥ ಬಣದ ನಾಯಕರಿಗೆ ಅದೇ ರೀತಿ ರೆಬಲ್ಸ್ ತಂಡದ ನಾಯಕರಿಗೆ ಅಷ್ಟೊಂದು ಮಹತ್ವವನ್ನೇನು ಬಿಜೆಪಿಯ ಹೈಕಮಾಂಡ್ ನಾಯಕರು ಕೊಡುತ್ತಿಲ್ಲ. ಇದೆಲ್ಲದರ ಹೊರತಾಗಿ ಮೊನ್ನೆಯಷ್ಟೇ ಅಂದ್ರೆ ಕಳೆದ 2 ದಿನಗಳ ಹಿಂದಷ್ಟೇ ಸಂಸದರಾಗಿರುವ ಪಿ.ಸಿ. ಮೋಹನ್ ಅವರ ಜನ್ಮದಿನದ ನೆಪದಲ್ಲಿ ತಟಸ್ಥ ಬಣದ ನಾಯಕರು ಸಭೆ ನಡೆಸಿದ್ದಾರೆ. ಈ ಸಭೆ ನಡೆಸಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಬದಲಿಗೆ ಕನ್ನಡದ ಪ್ರತಿಷ್ಠಿತ ಪತ್ರಿಕೆ ಒಂದು ಇಂಥದ್ದೊಂದು ವರದಿಯನ್ನು ಮಾಡಿದೆ. ಈ ವರದಿ ಏನ್ ಹೇಳಿದಪ್ಪ ಅಂದ್ರೆ, ದಿಲ್ಲಿಲಿ ಮತ್ತೆ ಬಿಜೆಪಿ ಬಣ ರಾಜಕೀಯ ಸದ್ದು. ಪಿ.ಸಿ. ಮೋಹನ್ ಜನ್ಮದಿನ ನೆಪದಲ್ಲಿ ತಟಸ್ಥ ಬಣ ದೆಹಲಿಗೆ, ತಟಸ್ಥರು ಭಿನ್ನರು ಪ್ರತ್ಯೇಕ ಸಭೆ ಭಾರಿ ಕುತೂಹಲ ಎಂಬ ಶೀರ್ಷಿಕೆಯೊಂದಿಗೆ ವರದಿಯನ್ನು ಮಾಡಿದೆ. ಈ ವರದಿಯಲ್ಲಿ ಕೆಲವು ಅಂಶಗಳನ್ನು ಕೂಡ ಅದು ಪ್ರಕಟಿಸಿದೆ. ಈ ಸಭೆಯ ಬಳಿಕ ತಟಸ್ಥ ಬಣದ ನಾಯಕರು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಭೇಟಿ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅಮಿತ್ ಶಾ ಅವರು ಭೇಟಿಗೆ ನಿರಾಕರಿಸಿದ್ದಾರೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ತಟಸ್ಥ ಬಣದ ನಾಯಕರನ್ನು ಭೇಟಿ ಮಾಡಲು ನಿರಾಕರಿಸಿದ್ದಾದ್ರು ಯಾಕೆ? ವೀಕ್ಷಕರೇ, ಪ್ರಮುಖವಾಗಿ 2 ಕಾರಣಕ್ಕೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ತಟಸ್ಥ ಬಣದ ನಾಯಕರನ್ನು ಭೇಟಿ ಮಾಡುವುದಕ್ಕೆ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತದೆ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ಬಿ.ವೈ. ವಿಜಯೇಂದ್ರ ಹೊರತುಪಡಿಸಿ ಬೇರೆಯವರಿಗೆ ಅಧ್ಯಕ್ಷ ಪಟ್ಟ ಕಟ್ಟಲು ಹೈಕಮಾಂಡ್ ನಾಯಕರಿಗೆ ಮನಸ್ಸಿಲ್ಲ. ಹೀಗಾಗಿ ತಟಸ್ಥ ಬಣದ ಗುಂಪಿನ ನಾಯಕರನ್ನು ಅಮಿತ್ ಶಾ ಅವರು ಭೇಟಿ ಮಾಡಲು ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತದೆ. ಈಗಾಗಲೇ ಹಲವು ನಾಯಕರು ಹಲವು ತಂಡಗಳಾಗಿ ಹೈಕಮಾಂಡ್ ನಾಯಕರಿಗೆ ವಿಜಯೇಂದ್ರ ಅವರನ್ನು ಬದಲಿಸಬೇಕು ಮತ್ತು ಬೇರೊಬ್ಬರಿಗೆ ಪಟ್ಟ ಕಟ್ಟಬೇಕು ಅಂತ ಹಲವು ಬಾರಿ ಮನವಿ ಕೊಟ್ಟಿದ್ದಾರೆ. ಆದರೆ ಆ ಮನವಿಯನ್ನು ಆಲಿಸಿದ್ದಾರೆ ಹೊರತು ಬಿಜೆಪಿಯ ಹೈಕಮಾಂಡ್ ನಾಯಕರು ಯಾವುದೇ ಒಂದು ನಿರ್ಧಾರ ಕೈಗೊಂಡಿಲ್ಲ. ಅದೇ ರೀತಿ ತಟಸ್ಥ ಬಣದ ಗುಂಪಿನ ನಾಯಕರಾಗಿರುವ ಕೇಂದ್ರ ಸಚಿವರಾಗಿರುವ ಬಿ. ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಅದೇ ರೀತಿ ಆರ್. ಅಶೋಕ್ ಅವರು ಕೂಡ ಅಮಿತ್ ಶಾ ಅವರ ಭೇಟಿಗೆ ಪ್ರಯತ್ನ ಮಾಡಿದ್ರು. ಈ ಭೇಟಿ ಪ್ರಯತ್ನಕ್ಕೆ ಅಮಿತ್ ಶಾ ಅವರು ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣುತ್ತದೆ. ಅದೇನಪ್ಪ ಅಂದ್ರೆ, ವಿಜಯೇಂದ್ರ ಹೊರತುಪಡಿಸಿ ಸದ್ಯದ ಮಟ್ಟಿಗೆ ಅಧ್ಯಕ್ಷರನ್ನು ಬದಲಾವಣೆ ಮಾಡುವುದು ಬೇಡ ಎಂಬ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಬಂದಂತೆ ಕಾಣುತ್ತಿದೆ. ಹೀಗಾಗಿ ತಟಸ್ಥ ಬಣದ ಗುಂಪಿನ ನಾಯಕರ ಭೇಟಿಗೆ ಹೈಕಮಾಂಡ್ ನಾಯಕರು ಅವಕಾಶ ಕೊಟ್ಟಿಲ್ಲ. 2ನೇ ಕಾರಣ ಏನಪ್ಪಾ ಅಂದ್ರೆ, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಹಲವು ಗುಂಪುಗಳಾಗಿ ಒಂದಷ್ಟು ಅಸಮಾಧಾನ ಆಕ್ರೋಶ ಭುಗಿಲೆದ್ದಿದೆ. ಪದೇ ಪದೇ ದೆಹಲಿಗೆ ಆಗಮಿಸಿ ತಮ್ಮನ್ನು ಭೇಟಿ ಮಾಡುವುದಕ್ಕೆ ಪ್ರಯತ್ನಿಸುವ ಗುಂಪುಗಳಿಗೆ ತಾವು ಅವಕಾಶ ಕೊಡುವುದಿಲ್ಲ. ಒಂದು ವೇಳೆ ಅವಕಾಶ ಕೊಟ್ಟರೆ ಇದು ಜಾಸ್ತಿ ಆಗುತ್ತದೆ ಮತ್ತು ಪಕ್ಷದಲ್ಲಿ ಒಡಕು ಕೂಡ ಉಂಟಾಗುತ್ತದೆ. ಅದೇ ರೀತಿ ಬಣ ರಾಜಕೀಯದ ಸಂಘರ್ಷಕ್ಕೆ ತುಪ್ಪ ಬೆರೆದಂತಾಗುತ್ತದೆ ಎಂಬ ಅಂಶವನ್ನು ಮನಗೊಂಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ತಟಸ್ಥ ಬಣದ ನಾಯಕರ ಭೇಟಿಗೆ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತದೆ. ಈಗಾಗಲೇ ರೆಬಲ್ಸ್ ಟೀಮ್ನ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರಾದ ಜೆ.ಪಿ. ನಡ್ಡಾ ಅವರನ್ನು ಭೇಟಿ ಮಾಡಿ ಈ ಕುರಿತು ಚರ್ಚೆ ಮಾಡಿದ್ದಾರೆ. ಅದೇ ರೀತಿ ಈ ಹಿಂದೆ ಹಲವು ಬಾರಿ ಹಲವು ನಾಯಕರು ಹೋಗಿ ಹೈಕಮಾಂಡ್ ನಾಯಕರ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಸಂಘಟನಾ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಆದರೆ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಘೋಷಣೆ ಕುರಿತು ಇದುವರೆಗೂ ಹೈಕಮಾಂಡ್ ನಾಯಕರು ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ. 20ಕ್ಕೂ ಹೆಚ್ಚು ರಾಜ್ಯಗಳ ಅಧ್ಯಕ್ಷರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ. ಉತ್ತರ ಪ್ರದೇಶ, ಗುಜರಾತ್, ಕರ್ನಾಟಕವನ್ನು ಬಿಟ್ಟು ಉಳಿದೆಲ್ಲ ರಾಜ್ಯಗಳ ಅಧ್ಯಕ್ಷರನ್ನು ಘೋಷಣೆ ಮಾಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಒಲವು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ತಟಸ್ಥ ಬಣದ ಗುಂಪಿನ ನಾಯಕರು ಅದೇ ರೀತಿ ರೆಬಲ್ಸ್ ತಂಡದ ನಾಯಕರ ಮನವಿಗೆ, ಸಲಹೆಗೆ, ಆರೋಪಗಳಿಗೆ ಯಾವುದೇ ಕಿವಿಗೊಡುತ್ತಿಲ್ಲ ಹೈಕಮಾಂಡ್ ನಾಯಕರು. ಒಟ್ಟಾರೆಯಾಗಿ ಸಂಸದರಾಗಿರುವ ಪಿ.ಸಿ. ಮೋಹನ್ ಅವರ ಬರ್ಡೇ ನೆಪದಲ್ಲಿ ತಟಸ್ಥ ಬಣದ ನಾಯಕರ ಗುಂಪು ಅಲ್ಲಿ ಒಂದು ರಹಸ್ಯ ಸಭೆ ನಡೆಸಿ ಅಮಿತ್ ಶಾ ಅವರ ಭೇಟಿಗೆ ಪ್ರಯತ್ನ ಮಾಡಿದ್ದು, ಆ ಭೇಟಿಗೆ ಅಮಿತ್ ಶಾ ಅವರು ನಿರಾಕರಿಸಿದ್ದಾರೆ ಎಂಬ ಮಾತುಗಳು ಕೂಡ ಈ ವರದಿಯಲ್ಲಿ
ಪ್ರಕಟವಾಗಿವೆ. ವೀಕ್ಷಕ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.